ಇಲ್ಲೇ ಅವಳು ಇಕ್ಕಿದ್ದು RCB ಅವ್ರದ್ದು. ಈಗ ನಾನೊಂದು 450 ಕಿಲೋಮೀಟರ್ ಸೈಕಲ್ ಹೊಡೆದಿದ್ದೀನಿ. ಬರೀ ಸುಳ್ಳು ಬಾಯ್ ಬಿಟ್ರೆ ಬೈಯೋದು, ಬರೀ ಮಾತಾಡೋಕ್ಕೆ ಒಂಥರ ಆಗ್ತೈತೆ, ಎಲ್ಲ ನನ್ನೇ ನೋಡ್ತಾ ಇದ್ದಾರೆ. ನಾವು ಯಾರಿರಬಹುದೆಂದು ಹುಡುಕಲು ಬಯಸುವೆವು ಪ್ರಾಯಶಃ. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ಅನದರ್ ಡೇ, ಅನದರ್ ವ್ಲಾಗ್. ಸಂಡೇ ಇವತ್ತು. ಎಲ್ಗೋ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಅಂತ ಲೈಕ್ ಇನ್ನೊಂದು 2-3 ಮಿನಿಟ್ಸಲ್ಲಿ ಗೊತ್ತಾಗುತ್ತೆ. ಜಸ್ಟ್ ಚಂದ್ರ ಲೇಔಟ್ ಪೆಟ್ರೋಲ್ ಬಂಕ್ ಎದುರುಗಡೆ ಇದ್ದೆ. ಇವಾಗ ಪೆಟ್ರೋಲ್ ಹಾಕ್ಸ್ಕೊಂಡು ಇದನ್ನ ಮೌಂಟ್ ಮಾಡಿಬಿಟ್ಟು ಹೆಲ್ಮೆಟ್ಗೆ ಸಿಗ್ತೀನಿ. ಒಂದು 5 to 10 seconds. ನೋಡಿ ಮಿಷಿನ್ ಹಿಡ್ಕೊತ. Guys, another time good morning with madam. Okay, so we are going to CUBBONPARK. Okay. ಬೆಳಗ್ಗೆ ಒಂದು 90 ಕೊಡ್ಸಿರ್ಲಾತ ಕುಡ್ಕ ಮನಿಕತ್ತೀವಿ ಅಂದ್ರೆ ಪ್ರಕೃತಿ ಸೌಂದರ್ಯ ಸವಿಬೇಕಂತ ಏನಾಯ್ತಪ್ಪ ಇಲ್ಲಿ. ಅವ್ರ ಮೈಂಡ್ ವಾಯ್ಸ್ ನಾನು ಹಾಕ್ತೀನಿ, ಅದನ್ನು ಮೀಮ್ ಹಾಕಿ. ಸೊ ಬೆಳಗ್ಗೆ ವಿ ಆರ್ ಗೋಯಿಂಗ್ ಟು ಕಬ್ಬನ್ ಪಾರ್ಕ್ ಫಾರ್ ಎ ನೇಚರ್ ವಾಕ್, ನೇಚರ್ ಜಾಗ್. ಹೆಂಗೆ ಅಂದರೆ ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಹೋಗಬೇಕು ಕಬ್ಬನ್ ಪಾರ್ಕ್ಗೆ ಬೆಳಿಗ್ಗೆ ಜಾಗಿಂಗು ಅಂತ. ನಮ್ಮಮ್ಮಂಗೆ ವಿಷಯ ಗೊತ್ತಾದರೆ MET ಹರಿದ್ಬಿಡ್ತಾರೆ. ಯಾಕಂದರೆ ನಾನು ಒಂದು ಸಲನೂ ಬೆಳಗ್ಗೆ ಎದ್ದು ಎಲ್ಗೂ ಹೋದೋನಲ್ಲ. ಬಟ್ ಇವಾಗ ನೋಡೋರೆ ಎದ್ಬಿಟ್ಟು ಲಾಗ್ಗೋಸ್ಕರ ಕಬ್ಬನ್ ಪಾರ್ಕು ಅದು ಇದೆಲ್ಲ ಓಡಾಡ್ತಾ ಇದ್ದೀನಿ. ಲೈಕ್ ಇಲ್ಲಿಗೆ ಇಷ್ಟೇ ಮಾಡೋದು ನಾನೀಗ ಸದ್ಯಕ್ಕೆ. ಏನಂತಾರೆ ಮೋಟೋಲಾಗು ಸಾಕು. ಮೋಟೋಲಾಗು ಯಪ್ಪ ನನಗೆ ಎಡಿಟ್ ಮಾಡೋಕ್ಕೊಂದು ಆಗ್ತಾಯಿದೆ ಹಬ್ಬ. ಮೋಟೋಲಾಗ್ದು ಐ ಡೋಂಟ್ ನೋ ಹೌ ಇಟ್ ವರ್ಕ್ಸ್. ಮೋಟೋಲಾಗರ್ಸ್ ಎಲ್ಲ ಹೆಂಗೆ ಎಡಿಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಯಾವ್ದು ಸ್ಪಿಟ್ ಮಾಡಬೇಕು, ಕಟ್ ಮಾಡಬೇಕು, ಯಾವ್ದನ್ನ ಹೊರ ಹಾಕಬೇಕು ಏನೂ ಗೊತ್ತಾಗಲ್ಲ. ಇವಾಗ ಕಬ್ಬನ್ ಪಾರ್ಕ್ ಹೋಗ್ತಾಯಿದ್ದೀವಿ. ವಿ ವಿಲ್ ಮೀಟ್ ವಿಲ್ ಕಬ್ಬನ್ ಪಾರ್ಕ್. ಓಕೆ, ವ್ಲಾಗ್ನ ನೋಡಿ, ಮಜಾ ಇದೆ. ವಿ ಆರ್ ಆಲ್ಮೋಸ್ಟ್ ನಿಯರ್ ಟು ಕಬ್ಬನ್ ಪಾರ್ಕ್. ಇಲ್ಲಿಂದ ವ್ಯೂ ಸಕ್ಕತ್ತಾಗಿರುತ್ತೆ. ತೋರಿಸ್ತೀನಿ ಹೆಂಗೆ ಅಂದರೆ ಲೈಕ್ ನೋಡಿ ವಿಧಾನಸೌಧ ಬಂದ ನಮಗೆ ರೈಟ್ಗೆ ಕಬ್ಬನ್ ಪಾರ್ಕು, ಅದ್ರ ಪಕ್ಕದಲ್ಲಿ ಹೈಕೋರ್ಟ್. ದಟ್ಸ್ ದ ಫಂಡಾ, ದ್ಯಾಟ್ ಈಸ್ ದ ಫಂಡಾ. ವಾಟ್ ಎ ವ್ಯೂ, ವಾಟ್ ಎ ಮಾರ್ನಿಂಗ್. ನೀನು ಹೋಗಿದ್ದೆ ಯಾವಾಗಾರು ಏನು ಕಬ್ಬನ್ ಪಾರ್ಕ್? ಗೊತ್ತೇ ಇಲ್ಲ ನನಗೆ. ಅಲ್ಲ, ನಾನು ಕೇಳಿದೆ ಪಾರ್ಕಿಂಗ್ ಗೊತ್ತಾ ನಿನಗೆ ಅಂತ. ಯಾವಾಗಲೂ ಏನಾದ್ರು ಇದು ಮಾಡೋಕ್ಕೆ ಇಲ್ಲಿ ಆನ್ಸರ್ ಕೊಡೋಕ್ಕೆ ಕೇಳ್ತಿಲ್ಲ. ಡು ಯು ನೋ ಪಾರ್ಕಿಂಗ್? ಯಾವ ಕಡೆ? ಆ ಕಡೆನಾ? ಹಿಂಗೆ ಹೋಗಿ ನೋಡೋಣ. ಅಲ್ಲ ಬೇಡ, ಇಲ್ಲೇ ಹೋಗೋಣ. ಹಂಗೆ ಇರೋದು ಆಯ್ತು. ನಾನು ನೋಡ್ದಂಗೆ ಮೊನ್ನೆ ಯಾವಾಗ ಒಂದು ವೀಡಿಯೋ ನೋಡಿ, ಸಂಡೇ ಹೊತ್ತು ಪಾರ್ಕಿಂಗಿಗೆ ಜಾಗ ಮಾಡಿಕೊಟ್ಟಿದ್ವಿ ಹೈಕೋರ್ಟ್ ಹತ್ರ ಅಂತ. ಅಲ್ಲೋಗಿ ನೋಡೋಣ. ವಿತ್ ದ ಟ್ರೈ ಕಲರ್ ಈಸ್ ಏನಂತಾರೆ ಅದಕ್ಕೆ, ದ ಟ್ರೈ ಕಲರ್ ಈಸ್ ಫ್ಲೈಯಿಂಗ್. ಮಸ್ತು ಬಿಡಪ್ಪ ಆಗಿನ ಕಾಲದ ಆರ್ಕಿಟೆಕ್ಚರ್ ನೋಡಿ, ಎಷ್ಟು ಚೆನ್ನಾಗಿದೆ. ಇವಾಗ ಈ ಥರ ಬದನೆಕಾಯಿ ಕಟ್ಟೋಕ್ಕಾಗಲ್ಲ. ಇದರೊಳಗೆಲ್ಲ ಹೋಗಕ್ಕೆ ಬಿಡೋಲ್ಲ. ಬಟ್ ನಮ್ಮ ಮೇಡಮ್ ಅವ್ರು ಹೋಗಿ ಬಂದಿದ್ದಾರಂತೆ. ಗೌರ್ಮೆಂಟ್ ಎಂಪ್ಲಾಯೀಸ್ದು ಏನಂತಾರೆ ಅದು ಬೆನಿಫಿಟ್ಸ್. ಮೊನ್ನೆ ಇಲ್ಲೇ ಅವಳು ಇಕ್ಕಿದ್ದು RCB ಅವ್ರದ್ದು. ಈ ರೋಡ್ ಫುಲ್ ಬ್ಲಾಕ್ ಹೋಗುತ್ತೋ. ಅಯ್ಯಯ್ಯೋ, ಅದು ಯಾಕೆ ಕೇಳ್ತೀರಾ? ಸೊ ಗಾಯ್ಸ್, ಫೈನಲಿ ಇನ್ನು ಕಬ್ಬನ್ ಪಾರ್ಕ್ ಇಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ ಕ್ಯಾಮ್ರನ್ನ ಫೇಸ್ ಮಾಡೋಕ್ಕೆ ನನಗೆ ಒಂಥರ ನಾಚಿಕೆ ಆಗ್ತೈತೆ. ಅಷ್ಟು ಜನ ಇದ್ದಾರೆ. ತಡೀರಿ, ವೈಡ್ ಆ್ಯಂಗಲಿಂದ ಲೀನಿಯರ್ ಆ್ಯಂಗಲ್ ಹಾಕೋತೀನಿ. ಸೊ ಲೈಕ್ ಇಲ್ಲಿ ಹೆವಿ ಜನ ಇದ್ದಾರೆ. ಎಷ್ಟು ಜನ ಇದ್ದಾರೆ ಅಂದರೆ ಹೇಳಿದ್ನಲ್ಲ, ನನಗೆ ಒಂಥರ ಆಗ್ತಾಯಿದೆ ಕ್ಯಾಮ್ರಾ ಫೇಸ್ ಮಾಡೋಕ್ಕೆ. ಅಷ್ಟು ಜನ ಇದ್ದಾರೆ. ಈಗ ನಾನು ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂದರೆ, ಇಲ್ಲಿ ರೆಂಟ್ಗೆ ಸೈಕಲ್ ಸಿಗುತ್ತಂತೆ ಕಬ್ಬನ್ ಪಾರ್ಕಲ್ಲಿ. ತುಂಬ ದಿನ ಆಯ್ತು ಸೈಕಲ್ ಮಾಡಿ. ಸೊ ಹೋಗಿ ಅಲ್ಲಿ ಸಿಗುತ್ತಾ ನೋಡಿ. 8 ಗಂಟೆಗಂತೆ. ಇಟ್ಸ್ ಸ್ಟಿಲ್ 7. ಹೋಗಿ ಆಮೇಲೆ ಹೇಳ್ತೀನಿ ಏನು ಅಂತ. ಮಾತಾಡೋಕ್ಕೆ ಒಂಥರ ಆಗ್ತೈತೆ, ಎಲ್ಲ ನನ್ನೇ ನೋಡ್ತಾ ಇದ್ದಾರೆ. ಇರ್ರಿ ಗೈಸ್, ವಿ ಆರ್ ಎಟ್ ಕಬ್ಬನ್ ಪಾರ್ಕ್. ಗೊತ್ತಲ್ಲ ನೋಡಿ ಇಲ್ಲಿ ನಮಗೇನು ಸಿಕ್ಕಿದೆ ಅಂತ. ಸೈಕಲ್
ಅವಾಗೆಲ್ಲ ಹೆಂಗೆ ಬಾಡಿಗೆ ಸೈಕಲಿಗೆ ಲೈನ್ ನಿಂತರ್ತಿದ್ವೋ ಆ ಥರ ಇವಾಗ ಮತ್ತೆ ಲೈನ್ ನಿಂತದಿದ್ದೀವಿ ಬಾಡಿಗೆ ಸೈಕಲ್ನ ಹೋಗಿ. ನೋಡಿ ಇಲ್ಲಿ ಮೇಡಮ್ ಅವ್ರು ಓಡಿಸ್ತಾ ಇದ್ದಾರೆ. ಅವ್ರದ್ದಾದ್ಮೇಲೆ ನಾನೊಂದು 2 ರೌಂಡ್ ಹೊಡಿತೀನಿ. ಏನಂತೀರ ಮೇಡಮ್ ಇದ್ರ ಬಗ್ಗೆ ನೀವು? ಓಕೆ ಎಷ್ಟು ಜನ ಇದ್ದಾರೆ ಇಲ್ಲಿ ಅಂದರೆ ಬೇಜಾನ್ ಜನ ಇದ್ದಾರೆ. 1 ಲಕ್ಷ ಜನ ಇದ್ರು ಇಲ್ಲಿ ಬೇಜಾನ್ ಜನ. ಕ್ಲಾಫಿಂಗ್ ಅಂತೆ, ನಾಯಿ ಅಂತೆ, ನಾಯಿ ಅಲ್ಲ ಡಾಗ್, ದೇರ್ ಚೈಲ್ಡ್ ಅದಂತೆ, ಏನೇನೋ ಇದೆ. ಸರಿ ಜನ ಇದ್ದಾರೆ. ಸೊ ನಾವು ಬಂದ ತಕ್ಷಣವೇ ಹಿಂಗೆ ಸೈಕಲ್ ಇದೆ ಅಂತ ಗೊತ್ತಿತ್ತಲ್ಲ, ಹೋಗಿ ಬಾಡಿಗೆ ಸೈಕಲ್ನ ತೊಗೊಂಡು ಬಂದಾಯಿತು. ಸೊ ಆಮೇಲೆ ಹೇಳ್ತೀನಿ ಎಲ್ಲ ಮತ್ತೆ ನನ್ನೇ ನೋಡ್ತಾ ಇದ್ದಾರೆ. ಇಲ್ದಿರೋ ಕಡೆ ಬಂದುಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ಸೂರ್ಯನ ನಿಂತ್ಕೊಂಡ್ಬಿಟ್ಟು. ಸಕ್ಕದಾಗಿದೆ ವ್ಯೂ. ಇಲ್ಲಿ ವ್ಯೂ ಹೆಂಗಿದೆ ಅಂದರೆ ಕ್ರೇಜಿ ವ್ಯೂ ಆ ಥರ ಇದೆ. ನೀವು ಸೈಕಲ್ ತೊಗೋಬೇಕು ಅಂತ ಇದ್ದರೆ ಇಲ್ಲಿ ಲೈಬ್ರರಿ ಇದೆಯಲ್ಲ, ಲೈಬ್ರರಿ ಹಿಂದ್ಗಡೆ ಕಾರ್ಪೊರೇಷನ್ ಗೇಟ್ ಅಂತ ಇದೆ. ವಾಚ್ಮನ್ಗಳಿಗೆ ಕೇಳಿದ್ರೆ ಅಲ್ಲೋದ್ರೆ 8 ಗಂಟೆಗೆ ಓಪನ್ ಮಾಡ್ತಾರೆ ಬೆಳಗ್ಗೆ. 50 ರೂಪೀಸ್ 1 ಅವರ್ಗೆ. ದೇ ವಿಲ್ ಟೇಕ್ ಯುವರ್ ಆಧಾರ್ ಕಾರ್ಡ್ ತೊಗೊಂಡು ನಂಬರ್ ಬರ್ಕೊಂಡು ಸೈಕಲ್ ಕೊಡ್ತಾರೆ ನಿಮಗೆ. ಈ ಥರ ಸೈಕಲ್ಲು ಯು ಕ್ಯಾನ್ ರೈಡ್ ಇಟ್ ಫಾರ್ 1 ಅವರ್. ನೀವು ಇಡೀ ಕಬ್ಬನ್ ಪಾರ್ಕು ಹೊಡೆಯೋಕ್ಕಾಗಲ್ಲ, ಅರ್ಧ ಗಂಟೆ ಆಗುತ್ತಷ್ಟೇ. ಬಟ್ ಇನ್ನೂ ಅರ್ಧ ಗಂಟೆ ಯು ಕ್ಯಾನ್ ಸೈಕಲ್ ಅಕಾರ್ಡಿಂಗ್ ಟು ಯುವರ್ ಸ್ಟ್ರೆಂತ್ ಆ್ಯಂಡ್ ಎಂಡೂರೆನ್ಸ್. ಈಗ ನಾನೊಂದು 450 ಕಿಲೋಮೀಟ್ರ್ ಸೈಕಲ್ ಹೊಡೆದಿದ್ದೀನಿ. ಬರೀ ಸುಳ್ಳು, ಬರೀ ಬೊಕ್ಕಳೆ. ಶ್ರುತಿ ಸ್ಟೆಪ್ ಮೇಲೆ ಬರಬೇಕು ಶ್ರುತಿ. ಈ ಬಿಸ್ನೆಸ್ ಎಲ್ಲ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್. ಪೀಸ್ ಲೈಬ್ರರಿ ಹಿಂದ್ಗಡೆ ರೋಡು. ಇಲ್ಲಿಂದ ಹೆಂಗೆ ಹೋದರೆ ಸೈಕ್ಲಿಂಗ್ ಸಿಗುತ್ತೆ. ಇವಾಗ ನಾನು ಸೈಕಲ್ ಮಾಡಬೇಕು, ಡಿಸ್ಟರ್ಬ್ ಮಾಡಬೇಡಿ, ಬೈ. ಗೈಸ್, ಒಂದು ಕೈಯಲ್ಲೇ ಓಡಿಸ್ತಾ ಇದ್ದೀನಿ, ಇನ್ನೊಂದು ಕೈಯಲ್ಲಿ ಗೋಪುರ ಹಿಡಿಬೇಕಲ್ಲ. ಇಟ್ಸ್ ಆ್ಯಕ್ಚುಲಿ ಗುಡ್, ಬಟ್ ಏನು ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ, ಇನ್ಆ್ಯಕ್ಟಿವಿಟಿ ಇದು ಬಂದು ಒಂದೇ ಸಲ ಸೈಕಲ್ ಓಡಿಸ್ಬಿಟ್ರೆ ಪಿಕ್ಚರ್ ಬಿಡುತ್ತೆ. ಇವಾಗ ನಂದು ಅದೇ ಆಗ್ತಾ ಇರೋದು. ಐ ಆಮ್ ಆ್ಯಕ್ಚುಲಿ ಸ್ಟ್ರಗಲಿಂಗ್ ಟು ರೈಡ್. ಸೊ ಈ ಟೈಮಲ್ಲಿ ನಮ್ಗೆ ಯಾರು ನೆನಪಾಗ್ತಾರೆ ಅಂದರೆ ಮಿಸ್ಟರ್ ಆಕರ್ಷಣ ನೆನಪಾಗ್ತಾರೆ, ನಮ್ಮ ಬ್ಯಾಚು. ಚೌ ಸೊ ದಿಸ್ ಈಸ್ ಕಾಲ್ಡ್ ರಿಲೀವಿಂಗ್ ಯುವರ್ ಚೈಲ್ಡ್ಹುಡ್ ಟ್ರೋಮಾಸ್. ಸೈಕಲ್ ಕೊಡಿಸೋ ಅಂತಿದೆ. ಇವಾಗ ನೋಡಿದ್ರೆ 50 ರೂಪೀಸ್ ಸೈಕಲ್ ತೊಗೊಂಡು ಹೊಡೆಯಂಗಾಗಿದೆ ಇಲ್ಲಿ. ಚೈಲ್ಡ್ಹುಡ್ ಟ್ರೋಮಾಸ್. ಐ ಆಮ್ ಔಟ್ ಆಫ್ ಫ್ಯೂಯಲ್ ನಾವು. ಇವಾಗ ಮೇಡಮ್ ಓಡಿಸ್ತಾರೆ ಸೈಕಲ್ನ ಸ್ವಲ್ಪ ಹೊತ್ತು. ಫೈನಲಿ ಆಫ್ಟರ್ ಸೋ ಮಚ್ ಆಫ್ ವಾಕಿಂಗ್, ಜಾಗಿಂಗ್, ಸೈಕ್ಲಿಂಗ್ ಎಲ್ಲ ಒಂದೇ ದಿನ. ನಾಳೆ ಪಿಕ್ಚರ್ ಬಿಡುತ್ತೆ ನಂದು ಅಂತ ಅನ್ನಿಸ್ತಾ ಇದೆ, ಗೊತ್ತಿಲ್ಲ. ಆಲ್ರೆಡಿ ತೈಸ್ ಎಲ್ಲ ಸರಿಯಾಗಿ ನೋಡ್ತಾ ಇದೆ. ಮೇಡಮ್ ಇಲ್ಲಿ ನೋಡಿ, ಗರ್ಲ್ಸ್ ನೋಡಿ. ಸಿ ಹೌ ದಿಸ್ ವರ್ಕ್ಸ್. ಇದು ಗಮ್ ಟೇಪ್ನ ಉಲ್ಟಾ ಸುತ್ಕೊಂಡಿದ್ದಾರೆ. ಇದ್ರ ಮೇಲೆ ಹೂವು ಅಂಟಿಸ್ಕೊತಾರೆ. ಬಿದ್ದೋಗಿರೋ ಹೂವು ಮತ್ತೆ ಯಾರು ಪ್ಲಕ್ ಮಾಡಬೇಡಿ ಅಂತ. ವಾವ್, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನೂ ಇದೆ ಮೇಡಮ್ಗೆ. ಸಿ ಅದು ಹಿಂಗೆ ಕುತ್ಕೊಳ್ಳುತ್ತೆ. ಫುಲ್ ಹೇರ್ ಬ್ಯಾಂಡ್ ಅಂತೀನಿ, ಅದು ಬ್ಯಾಂಡ್ ಥರ ಮಾಡ್ಕೋತಾ ಇದ್ದಾರೆ ನೋಡಿ. ಗೊತ್ತಾಯ್ತಾ? ಕಷ್ಟ ಇದೆ ಜೀವನ, ಭಾಳ ಕಷ್ಟ ಇದೆ, ಭಾಳ ಕಷ್ಟ ಇದೆ. ಆ ನಾಯಿ ನೋಡಿ ಇವಳು ಹೆದರ್ಕೋತ. ಇವಳನ್ನ ನೋಡಿ ಆ ನಾಯಿ ಹೆದರ್ಕೋಬೇಕಲ್ಲ ಫ್ರೆಂಡ್ಸ್. ಹೇಳಿ ಫ್ರೆಂಡ್ಸ್, ನೀವೇ ನ್ಯಾಯ ಹೇಳಿ. ಆ ನಾಯಿಗೆ ನ್ಯಾಯ ಸಿಗ್ಬೇಕು ಫ್ರೆಂಡ್ಸ್. ಇವಾಗ ಇವಳು ನೋಡಿ ಅದನ್ನು ನೋಡಿ ಹೆದರ್ಕೋತಾಳೆ. ಆ ನಾಯಿ ಎಷ್ಟು ಹೆದರ್ಬೇಡ ಇವಳ ನೋಡಿ. ಇವಳಿಗಾದ್ರೆ ಇಲ್ಲಿ ನಾನಿದ್ದೀನಿ ಹೆದರ್ಕೊಂಡ್ರೆ ಇರೋಕ್ಕೆ ಅಂತ. ಬಟ್ ಆ ನಾಯಿ ಏನು ಮಾಡ್ಬೇಕು ಫ್ರೆಂಡ್ಸ್? ಆ ನಾಯಿಗೆ ನ್ಯಾಯ ಸಿಗ್ಬೇಕು ಫ್ರೆಂಡ್ಸ್. ಲೈಕ್ ಹಿಂಗೆ ಇದ್ದರೆ ರೋಡು ಸಗದಾಗ ಕಾಣಿಸ್ತಿದ್ದು ಜಿಯೋಮೆಟ್ರಿಕಲಿ ಅಲ್ವಾ? ಅಲ್ಲೂರಾ ನೋಡಿ, ಗ್ರೀನರಿ ನೋಡಿ. ಎಲ್ಲ ಯಾಕೆ ಬೆಂಗಳೂರಿಗೆ ಬಂದವರೆಲ್ಲ ಯಾಕೆ ವಾಪಸ್ ಹೋಗಲ್ಲ ಅಂದರೆ ಇದಕ್ಕೆ, ಇನ್ಕ್ಲೂಡಿಂಗ್ ಮೀ. ಬಿಸಿಲು ಬಂದ ಮೇಲೆ ಗೊತ್ತಲ್ಲ. ಸೊ ಈಗ ವಾಪಸ್ ಹೋಗಿ ಒಂದು 50 kg ಬೂಸ ತಿಂದು ಆಮೇಲೆ ಸೊ ವಾಪಸ್ ಈಗ ಮನೆ ಕಡೆ ದಾರಿ. ಒಂದು ಮುಂಜಾನೆ ಹಂಗೆ ಸುಮ್ಮನೆ ನಾವು ಹೋಗುವ ಬಾರೆ.